ಲೈ ಆ ದೇವರಾಜಪ್ಪನ ಮನೆಗೆ ಒಂದು ಫೋನ್ ಹಚ್ಚಿಲ್ಲ. ಆಯ್ತಣ್ಣ. ಹಲೋ, ಹೌದು. ಇಲ್ಲ, ಅವ್ರು ಆಗ್ಲೇ ಹೋದ್ರಲ್ಲ. ಫ್ಯಾಕ್ಟ್ರಿ ಟ್ರೈ ಮಾಡಿ. ಸರಿನ್ರಮ್ಮ. ಅಣ್ಣ ಅವ್ರಾಗ್ಲೇ ಮನೆ ಬಿಟ್ರಂತೆ, ಫ್ಯಾಕ್ಟ್ರಿ ಟ್ರೈ ಮಾಡಿ ಅಂತ ಹೇಳಿದ್ರು. ಇಲ್ಲಿ ನೋಡು, ನೀನ್ ಈಗ್ಲೇ ಯಜಮಾನ್ರ ಫ್ಯಾಕ್ಟ್ರಿಗೆ ಹೋಗಿ ಅಕ್ಕ ಮನೆಗ್ ಕರ್ಕೊಂಡ್ ಬಾ ಅಂದ್ರು ಅಂತ ಹೇಳ್ಬೇಕು. ಅವ್ರೇನಾದ್ರೂ ರೇಗಿದ್ರೆ ಕೂಗಾಡಿದ್ರೆ ಏನು ಹೇಳಕ್ ಹೋಗ್ಬೇಡ. ಅಳಕ್ಕಂತೂ ಹೋಗ್ಲೇಬೇಡ, ಗೊತ್ತಾಯ್ತಾ? ಸುಮ್ನೆ ಊಟಕ್ ಬರ್ಬೇಕಂತೆ ಅಂತ ಕರ್ಕೊಂಡ್ ಬರ್ಬೇಕು. ಏನು? ನೋಡು, ಕಡ್ಡಿನ್ ತಗೊಂಡೋಗ್ ಗುಡ್ಡ ಮಾಡಿರ್ತೀಯ, ಅದಕ್ಕೆ ಹೀಗಾಗೋದು. ನೀನು ಮದ್ವೆ ಮಾಡ್ಕೋ, ಆಗ ಗೊತ್ತಾಗುತ್ತೆ ಸಂಸಾರ ಏನು ಅಂತ. ಗೊತ್ತಾಗಕ್ ಮದ್ವೆ ಯಾಕಾಗ್ಬೇಕು? ಈಗ್ಲೇ ಗೊತ್ತಾಗ್ತಿದ್ಯಲ್ಲ. ಸರ್ ನಮಸ್ಕಾರ ಸರ್. ಸರ್ ಸರ್ ಓ ಮರ್ತ್ಬಿಟ್ಟಿದ್ದೀರಿ ಅಂತ ಕಾಣುತ್ತೆ. ನಾನು ಇವಳಪ್ಪ. ಹಾ, ಗೊತ್ತಾಗತ್ತೆ. ಇವ್ರು ಯಾರು? ನನ್ನ ಮಗಳು ಪಾರ್ವತಿ ಅಲ್ವಾ ಸರ್? ತಮ್ಮ ಫ್ಯಾಕ್ಟ್ರಿಲೇ ಕೆಲಸ ಮಾಡೋದು. ಹಾ, ಸಂತೋಷ. ನನ್ನ ಫ್ಯಾಕ್ಟ್ರಿ ಇಲ್ಲ. ಯಾವ ಫ್ಯಾಕ್ಟ್ರಿ? ಸಾವುಕಾರಿಗೆ 4 ಫ್ಯಾಕ್ಟ್ರಿ ಇದೆ ಅಂತ ಕಾಣುತ್ತೆ. ಎಲ್ರೂ ನೆನ್ಪಿಟ್ಕೊಳ್ಳೋದು ಕಷ್ಟ ಅಂತ ಇಟ್ಕೊಳ್ಳಿ. ಇವಳು ಗಾರ್ಮೆಂಟ್ ಫ್ಯಾಕ್ಟ್ರಿ. ಹೋಗ್ಲಿ, ಏನ್ ವಿಷಯಕ್ಕೆ ಬಂದ್ರಿ? ಏನಿಲ್ಲ ಸರ್, ನಮ್ಮ ಪಾರ್ವತಿ ನೋಡಕ್ಕೆ ಇವತ್ತು ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ಅದಕ್ಕೆ ಇವತ್ತು ಒಂದ್ ದಿವಸ ಅವಳಿಗೆ ರಜಾ ಬೇಕಿತ್ತು. ನಿನ್ನೆ ಅವಳೇನೋ ಹೋಗಿ ರಜಾ ಕೇಳಿಲ್ಲಂತೆ, ಕೊಡಕ್ ಆಗೋದಿಲ್ಲ ಅಂದ್ರಂತೆ. ಅದಕ್ಕೆ ನಾನೇ ಕೈ ಮುಗಿದು ತಮ್ಮ ಹತ್ರ ಕೇಳ್ಕೊಂಡ್ಬಿಡೋಣ ಅಂತ ಹೇಳಿ ನಾವು ತಮ್ಮ ಫ್ಯಾಕ್ಟ್ರಿ ಹತ್ರ ಬಂದ್ವಿ. ಆದ್ರೆ ತಾವಿನ್ನೂ ಬಂದಿಲ್ಲ ಅಂದ್ರು. ಈಗ ತಾವು ದೇವ್ರು ಸಿಕ್ತಾಗ ಇಲ್ಲೇ ಸಿಕ್ಬಿಟ್ರಿ. ಕೇಳಿದ್ರು ಅಂತಿದ್ದೀರಾ? ಆದ್ರೆ ನಾನು ಬಂದಿದ್ದ ಇವತ್ತಲ್ವಾ? ಈಗ ನಿಮ್ ರಜಾ ತಾನೇ ಬೇಕು? ಹೌದು ಸರ್. ತಗೊಳ್ಳಿ. ತುಂಬಾ ಉಪಕಾರ ಆಯ್ತು ಸರ್. ನಾವಿನ್ ಬರ್ತೀವಿ ಸರ್. ನಡಿ ಅಮ್ಮ. ಅಲ್ಲಮ್ಮ, ನಿಮ್ ಯಜಮಾನ್ರು ಒಳ್ಳೆ ಹುಲಿ ಇದ್ದ ಹಾಗೆ ಹೀಗೆ ಅಂತಂದೆ. ಈಗ ನೋಡು ಸಲೀಸಾಗಿ ಒಪ್ಕೊಂಡ್ಬಿಟ್ರು. ಏನೋ ನಂಗೂ ಗೊತ್ತಾಗ್ತಿಲ್ಲಪ್ಪ. ಸ್ವಾಮಿ, ಒಂದ್ ನಿಮಿಷ. ಏನೋ ಬಂತು ಗ್ರಾಚಾರ. ನನ್ನ ಹೆಸರೇನು ಹೇಳಿ? ಸಾವುಕಾರರು ತಮಾಷೆ. ಅದ ನನ್ನ ಹೆಸರು. ಅದ್ಯಾಕೆ ಸರ್ ಹಂಗೆ ಕೇಳ್ತೀರಿ? ದೇವರಾಜಪ್ಪ ಅವರಲ್ವ ತಮ್ಮ ಹೆಸರು? ಹೊರಡಿ. ನಮಸ್ಕಾರ ಸರ್. ಹೆಸರೇನೋ ಕರೆಕ್ಟ್ ಆಗಿ ಹೇಳಿದ್ರು. ಅಂದ್ರೆ ಅವ್ರು ಹುಡ್ಕೊಂಡ್ ಬಂದಿರೋದು ನನ್ನನ್ನೇ. ಏನ್ ಕತೆ ಇದು? ಯಾವ್ದದು ಗಾರ್ಮೆಂಟ್ ಫ್ಯಾಕ್ಟ್ರಿ? ಇಲ್ಲ ಸರ್, ಸಾವುಕಾರ ಇನ್ನೂ ಬಂದಿಲ್ಲ. ಹಲೋ ಸ್ವಾಮಿ ನಮಸ್ಕಾರ. ಜಿಲ್ಲಾ ಪಂಚಾಯತ್ ವೈಸ್ ಪ್ರೆಸಿಡೆಂಟ್ರು ಶಿವಾನಂದಪ್ಪನವ್ರ ಮನೆಯಿಂದ ದೇವರಾಜ್ ಸಾಹೇಬ್ರು ಬಂದವರ? ಅವ್ರಿನ್ನೂ ಬಂದಿಲ್ವಲ್ಲ? ಹೌದಾ ಅಣ್ಣ, ಅವ್ರಿನ್ನೂ ಬಂದಿಲ್ವಂತೆ. ಮತ್ತೆ ಮನೆ ಕೇಳಿದ್ಕಾಗ್ಲೇ ಫ್ಯಾಕ್ಟ್ರಿಗೆ ಹೋದ್ರು ಅಂದ್ರಲ್ಲ ಬುದ್ಧಿ. ಇಷ್ಟೊತ್ತು ಬರ್ಬೇಕಿತ್ತು ಸರ್, ಇನ್ನೇನ್ ಬರ್ಬೋದು. ಸರಿ, ನಮಸ್ಕಾರ. ಇನ್ನೇನ್ ಬರ್ತಾರೆ ಅಂತ ಹೇಳಿದ್ರಣ್ಣ. ಇಂತರ ಫೋನ್ ಮಾಡಿದ್ರು ಅಂತ ಹೇಳು ಅಂತ ಹೇಳ್ಬೇಕಿತ್ತ? ಹೇಳ್ತಾರ ಬಿಡಣ್ಣ. ಒಂದ್ ಕೆಲ್ಸ ಮಾಡ್ಲಾ? ಏನಣ್ಣ? ನೀನು ಅಲ್ಲೇ ಹೋಗು, ಎಷ್ಟೊತ್ತಾದ್ರೂ ಸರಿ. ಕಾದ್ಬಿಟ್ಟು ಹಿಂಗಿಂಗೆ ವೈಸ್ ಪ್ರೆಸಿಡೆಂಟ್ರು ನಿಮ್ ತಾವ್ ಮಾತಾಡ್ಬೇಕಂತೆ ಅಂತ ಹೇಳು. ವಿಷಯ ಏನು ಅಂತ ಹೇಳಕ್ ಹೋಗ್ಬೇಡ. ಅಥವಾ ಹೇಳೇ ಬಿಡು, ಏನೀಗ ಎಲೆಕ್ಷನ್ ವಿಚಾರ ಅಂತೇನೆಯಾ? ಹೋಗೋಗು. ತಡಿ. ಏನಣ್ಣ? ನಾನೇ ಬಂದು ಮಾತಾಡ್ಲಿ ಅಂತ ಅವ್ರೇನಾರು ಅಂದ್ರೆ ಸುಮ್ನೆ ಅಲ್ಲಿಂದ ಒಂದ್ ಫೋನ್ ಒಗಾಯಿಸು. ಹೋಗೋ, ಟೈಮ್ ಇಲ್ಲ. ಇನ್ನ ಪ್ರೆಸಿಡೆಂಟ್ ನನ್ ಮಗ ಏನಾರ ತಲೆ ಕೆಡಿಸ್ಬಿಟ್ರೆ ಬಲ್ ಕಷ್ಟ. ಹೋಗೋ, ಹೋಗ್ಲಾ? ಥ್ಯಾಂಕ್ಸ್ ಅಣ್ಣ. ಏಯ್, ಇದೇನ ರಾಮ, ಇಲ್ಲಿ ಬಂದ್ಬಿಟ್ಟಿದ್ಯಾ? ಹೂನಣ್ಣ, ಫ್ಯಾಕ್ಟ್ರಿ ತಕ್ ಹೋಗಿದ್ದೆ, ನೀವ್ ಇಲ್ಲ ಅಂದ್ರು, ಅದಕ್ಕೆ ಇಲ್ಲಿ ಬಂದೆ. ಮತ್ತೆ ಫ್ಯಾಕ್ಟ್ರಿ? ಯಾವ ಫ್ಯಾಕ್ಟ್ರಿನೋ ಅದು? ಏನು ನಿನ್ ಕತೆ ರಾಮ? ಕತೆ ಇಲ್ಲೆಲ್ಲ ಐತಣ್ಣ, ಕತೆ ಇರೋದು ಮನೇಲಿ. ಅಲ್ಲಿ ಅಕ್ಕ ಅವರು ಒಂದೇ ಸಮ ಅಳ್ತಾ ಕುಂತವ್ರೆ. ಅತಿಯಾದ ನಿಂದು. ಯಾವ ಮನೇನೋ? ಯಾವ ಅಕ್ಕ ಅವರು? ಹಿಂಗಂದ್ರೆ ಹೆಂಗಣ್ಣ? ಅಕ್ಕ ಅವರು ನೋಡ, ನೀನ್ ಏನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ಸ್ಪಷ್ಟವಾಗಿ ನನಗೆ ಅರ್ಥ ಆಗೋತ್ರ ಕನ್ನಡದಲ್ಲಿ ಬಗಳು. ಅದೇ ಕಣ್ಣಣ್ಣ, ಅಕ್ಕ ಅವರು ಮನೇಲಿ ಅಳ್ತಾ ಕುಂತವ್ರೆ ಅಂತಂದ್ರೆ. ನಮಸ್ಕಾರ ಸರ್. ನಮಸ್ಕಾರ ಕಣ್ರಿ. ನೋಡ, ಒಂದ್ ಸಿಂಪಲ್ ಪ್ರಶ್ನೆ ಕೇಳ್ತೀನಿ. ಈ ಊರಲ್ಲಿ ನನಗೆ ಸಂಬಂಧಪಟ್ಟಾಗೆ ಯಾರಾದ್ರೂ ಅಕ್ಕವರು ಯಾವ್ದಾದ್ರು ಮನೆ ಇದೆಯೇನೋ? ಯಾಕೆ ಹೊಲ್ತಿದ್ಯಾ? ನಮಸ್ಕಾರ ಕಣ್ರಿ. ನಮಸ್ಕಾರ ಕಣ್ರಿ, ಹೇಳದಲ್ರಿ. ಈ ಊರಲ್ಲಿ ಹೋಗ್ ಬರೋರೆಲ್ಲ ನಮಸ್ಕಾರ ಅಂತಾರಲ್ಲ.
ರಾಮ ಏನಾಯ್ತು? ಅಮ್ಮ ಯಾಕೋ ಅಳ್ತಿದ್ಯಾ? ಅಮ್ಮ ಏನಾಯ್ತು? ಬಾಗ್ಲೋ ಏನಾಯ್ತು? ಅಣ್ಣ ಅಣ್ಣ ಏನ್ ನಿಮ್ಗೆ ಬುದ್ಧ ಮಾತ್ ಹೇಳಂಗ ಆಗೋದ ಅಂತ ಅನ್ಕೊಂಬೇಡಿ. ಏನೋ ಚಿಕ್ಕ ವಯಸ್ಸಿಂದ ಆಡ್ಕೊಂಡ್ ಬೆಳೆಸಲ್ಗೆ ಒಂದ್ ಮಾತ್ ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಹೇಳು ಹೇಳು. ಜಗಳ ಅನ್ನೋದು ಎಲ್ಲ ಸಂಸಾರದಾಗೂ ಇದ್ದೇ ಇರ್ತದೆ. ನಮ್ ಚೆನ್ನಿನೇ ತಗೊಳ್ಳಿ, ನನ್ಗೇನ್ ಒಸಿ ಕಾಟ ಕೊಟ್ಟಾಳ, ಹಂಗಂತ ಹೆಂಡ್ತಿನೇ ಇಲ್ಲ ಸಂಸಾರನೇ ಇಲ್ಲ ಅನ್ನಕ್ ಆಯ್ತದಣ್ಣ? ಹೇಳ್ರಣ್ಣ. ಹುಚ್ಚ ನನ್ ಮಗನೇ, ಏನಾಗಿದ್ಯೋ ನಿನ್ಗೆ? ಯಾರ ಬಗ್ಗೆ ಮಾತಾಡ್ತಿದ್ಯೋ? ಹಿಂಗಂದ್ರೆ ಹೆಂಗಣ್ಣ? ನಿಮ್ ಕುಟುಂಬ ಶೀಲಕ್ಕವ್ರು, ಅವ್ರ ತಂಗಿ ಮೀರಕ್ಕವ್ರು ಜಾನೇ ನೊಂದ್ಕೊಬಿಟ್ಟವ್ರೆ. ಈಗ ನೀವು ಮನೆಗೆ ಊಟಕ್ಕೆ ಬರ್ಬೇಕು ಆಟಯ್ಯ. ಕಳ್ ನನ್ ಮಗ ನಾನು ಕೊಟ್ಟಿದ್ದ ದುಡ್ಡೆಲ್ಲೋ ಕಳ್ದಾಕಿದಾನೆ, ಅದಕ್ಕೆ ತಲೆ ಕೆಟ್ಟಿರ್ಬೇಕು. ರಾಮ, ಏನಣ್ಣ? ನಿನ್ ಕೈಯಲ್ಲಿ ಕೊಟ್ಟಿದ್ನಲ್ಲೋ ದುಡ್ಡು ಅದೆಲ್ಲೋ? ಯಾವ್ದಣ್ಣ? ಕಳ್ ನನ್ ಮಗನೇ, ಬೆಳಗ್ಗೆ ಕೊಟ್ನಲ್ಲೋ ಆ ದುಡ್ಡು. ಓ ಅದಾ? ಅದು 275 ರೂಪಾಯಿ ಇವತ್ತಾರೆ ನಾಲ್ ನನಗೆ ಕೊಟ್ಬಿಟ್ನಲ್ಲಣ್ಣ. 275 ರೂಪಾಯಿ ಹ್ಮ್. ತೆಗ್ದ ನನ್ನ ಮಗ, ತೆಗ್ದ ಇವತ್ ನನ್ನ. ಏಯ್, 275 ರೂಪಾಯಿ ಅಲ್ವೋ? 9,000. ನಮಸ್ಕಾರ. 9,000 ರೂಪಾಯಿ ಕಣೋ, ಎಲ್ಲಿಟ್ಟಿದ್ಯೋ? 9,000 ನಮ್ಮಳಿಗೆ ಮನೆಗೆ ಬರ್ತೀರಾ ಇಲ್ಲ ನೀವು? ಹೇಳಿ. ಬರ್ತೀನಿ ಬರ್ತೀನಿ. ನೋಡು, ಮರ್ಯಾದೆಯಾಗಿ ದುಡ್ಡು ಎಲ್ಲಿಟ್ಟಿದ್ಯಾ ಹೇಳು. ನಂಗ್ ಗೊತ್ತಿಲ್ಲ ಅಣ್ಣ. ನನಗೆ ಯಾವ ಹೆಂಡ್ರು ಇಲ್ಲ, ಯಾವ ಮನೆನೂ ಇಲ್ಲ. ಎಲ್ಲೋ ನನ್ ದುಡ್ಡು ನಂಗ್ ಗೊತ್ತಿಲ್ಲ ಅಣ್ಣ. ಗೊತ್ತಿಲ್ಲಲ್ಲ? ಇಲ್ಲ. ಏಯ್, ನಿನ್ ಸದರ ಕೊಡ್ತೀನಲ್ಲ, ಅದಕ್ಕೆ ನನ್ ಮೇಲೆ ಸವಾರಿ ಮಾಡ್ತೀಯ ನನ್ ಮಗನೇ? ಅಯ್ಯೋ. ನೋಡೋ, 1 ರೂಪಾಯಿ ಅಲ್ಲ, 2 ರೂಪಾಯಿ ಅಲ್ಲ, 9,000 ರೂಪಾಯಿ ಕುಣ್ಸೆಕಾಯಿ ಬಿತ್ತ ಅಲ್ವೋ ನನ್ ಮಗನೇ? ಎಲ್ಲಿಟ್ಟಿದ್ಯೋ? ಅಣ್ಣ, ನಮ್ ಮಂದೇವ್ರ ಹಣಗೂ ನಂಗ್ ಗೊತ್ತಿಲ್ಲ. ಗೊತ್ತಿಲ್ಲಲ್ಲ? ಏಯ್, ಹೇಳು, ಹೇಳು, ಹೇಳು. ಗೊತ್ತಿಲ್ಲಲ್ಲ? ಗೊತ್ತಿಲ್ಲ? ಹ? ಹ. ಗೊತ್ತಿಲ್ವಾ? ಗೊತ್ತಿಲ್ಲ? ಬುಡ ಬಿಚ್ಚಿಬಿಡ್ತೀನಿ ನನ್ನ ಮಗನೇ. ಕಣ್ಣ ಮಗ, ಇವತ್ತೊಂದು ಗತಿ ಕಾಣಿಸ್ತಾ ನನಗೆ ಇವನು. 9,000 ರೂಪಾಯಿ ಕಣ, 9,000 ರೂಪಾಯಿ. ಹೆಣ್ಣಿಗೆ ಹುಚ್ಚ ಹಿಡಿದ್ಬಿಟ್ಟದೆ. ಈ ಹಣ್ಣು ಎಲ್ಲೋಯ್ತು? ಈಟ ತಾರು ಬರ್ನೇ ಇಲ್ವಲ್ಲ? ಅಣ್ಣ 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 ಅಣ್ಣ, ಎದ್ದೇಳಿ ಹೋಗೋಣ. ಏನೋ ರಾಮ, ಸ್ವಲ್ಪ ಲೇಟ್ ಆಗಿ ಎಬ್ಬಿಸ್ಬಾರ್ದಿತ್ತನ? ಓ, ಸ್ವಲ್ಪ ಲೇಟ್ ಆದ್ರೂ ಕೆಲಸ ಕೆಟ್ಟೋಯ್ತದೆ. ಎದ್ದೇಳಿ ಓಡೋಗಣ. ಎಲ್ಲಿಗೆ ಹೋಗೋದು? ಆ? ಹೋಗೋದೇ ಆದ್ರೂ ಕಾಫಿ ಗೀಫಿ ಕುಡ್ಕೊಂಡು ಒಣಗಿರೋ. ಓ, ಮತ್ತೆ ಆ ಅಕ್ಕ ತಂಗಿದ್ರ ಕೈ ಸಿಗಾಕೊಂಡ್ರೆ ಅಷ್ಟೇಯ. ನಾನು ಸ್ವಲ್ಪ ಯಾಮಾರಿದ್ರು ಇವತ್ ನನ್ ಶೀಲನೆ ಹೊಂಟೋಗೋದು. ಎದ್ದೇಳಿ ಮೊದ್ಲು ಓಡೋಗಣ. ನಡಿಯಪ್ಪ. ಬಲೆ ಪಾಕಳ ಕಣ ನೀನು. ಯಾಕ್ರಣ್ಣ? ನೀನ್ ಅಲ್ಲಿಗೆ ಬಂದು ಮನೆಗ್ ಬನ್ನಿ, ಅಕ್ಕವ್ರು ಕಾಯ್ತವ್ರೆ, ಅದು ಇದು ಅಂತ ಗೋಳಾಡ್ದ್ಯಲ್ಲ, ಅದೆಲ್ಲ ಇವ್ರ ಬಗ್ಗೆನೆ ಅಲ್ಲ? ಅಂದ್ರೆ ನಿನ್ ಮೊದ್ಲೇ ಇವ್ರ ಕನೆಕ್ಷನ್ ಇತ್ತು, ಆದ್ರೆ ಏನು ಗೊತ್ತಿಲ್ದಾಗೆ ನನ್ನನ್ನೇ ಮರಳು ಮಾಡ್ಬಿಟ್ಟೆ ಅಲ್ಲ? ಅಣ್ಣ, ಈ ಮಾತು ಎತ್ತಕ್ಕಿಲ್ಲ ಅಂತ ಮೊದ್ಲು ನೀವೇ ಒಪ್ಕೊಂಡಿದ್ರ. ಈಗ ತಿರ್ಗಾ ಶುರು ಮಾಡಿದ್ರೆ ಹೆಂಗಣ್ಣ? ಬನ್ನಿ ಮೊದ್ಲು ನಿನ್ ಗೆಟಾನಾಗಣ. ನನ್ನೇ ಏಮಾರ್ಸ್ಬಿಟ್ಟಿಲ್ಲ. ಇದಕ್ಕೇನ್ ಹೇಳಣ್ಣ? ಅಣ್ಣ, ನಮ್ ತಾಯಣ್ಣಗೂ ನಂಗೇನು ಗೊತ್ತಿಲ್ಲ ಅಣ್ಣ. ಹಂಗ್ ನೋಡಕ್ ಹೋದ್ರೆ ನನ್ಗಿನ್ನ ನಿಮ್ಗೆ ಮನೆ ಒಗ್ಗಿರಂಗದೆ. ಬನ್ನಿ ಅಂದ್ರೆ ಕಾಲೇ ಕಡಿತಿರ್ನಿಲ್ಲ. ಬನ್ನಿ ಮತ್ತೀಗ. ಆದ್ರೂ ಅವಳು ಮುದ್ದಾಗಿದ್ಲಪ್ಪ. ಯಾರು? ತನ್ನ ಹೆಂಡತಿ ತಂಗಿ. ನಿಮ್ಮೇನ್ರ? ನೀವ್ ಯಾವಾಗ ಮದುವೆ ಮಾಡ್ಕೊಂಡ್ರಣ್ಣ? ನಂಗೆ ಗೊತ್ತಿಲ್ಲ. ನಂಗೆ ನನ್ ಹೆಂಡತಿ ಅಂದ್ರೆ ನನ್ ಹೆಂಡತಿ ಅಂತ ಹೇಳ್ಕೊಟ್ಟಿಲ್ಲಲ್ಲ, ಅವಳ ತಂಗಿ. ಓ. ಏನ್ ಚೆನ್ನಾಗಿದ್ದಾಳೆ, ಏನ್ ಮಾತಾಡ್ತಾಳೆ, ಎಷ್ಟ್ ಚೆನ್ನಾಗ್ ನಗ್ತಾಳೆ, ಏನ್ ಫಿಗರ್, ಏನ್ ಕಲರ್. ಅದ ಹಂಗೆ ಏನು, ಹೆಣ್ಮಕ್ಳು ಏನ್ ಮಾಡಿದ್ರು ಚೆನ್ನಾಗೆ ಕಾಣ್ತದೆ. ಓ, ನಡಿಯಪ್ಪ. ಸರ್ ಸರ್ ಸರ್, ಅಪ್ಪ ಸದ್ಯ ಸಿಕ್ಕಿದ್ರಲ್ಲ. ಸ್ವಲ್ಪ ತಡ ಆಯ್ತು, ಕ್ಷಮಿಸ್ಬೇಕು ಸರ್. ಏನಿದು? ಏನ್ ಸರ್ ಹೀಗ್ ಕೇಳ್ತೀರಿ? ತಾವೇ ಆರ್ಡರ್ ಕೊಟ್ಟಿದ್ ಚೈನು. ಇದು ನನಗೆ ಕೊಡ್ತಿದ್ದೀರಿ?
ಸ್ವಲ್ಪ ತಡ ಆಗಿದ್ದಕ್ಕೆ ಇಷ್ಟೊಂದು ಸಿಟ್ ಮಾಡ್ಕೊಳ್ಳೋದ? ಒಳ್ಳೆ ಮಾಲು ಸರ್, ಇಟ್ಕೊಳ್ಳಿ ಸರ್. ಈಗ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಬಿಲ್ಲು ಆಮೇಲೆ ಕಳಿಸ್ಕೊಡ್ತೀನಿ. ಬರ್ಲಾ ಸರ್? ಅಲ್ಲ ರೀ, ಇದೇನೋ ಹೊಸ ಕತೆ ರಾಮ. ಅಣ್ಣ, ನಾನ್ ಏನೇನ್ ಹೇಳಿದ್ರು ತಲೆ ಕೆಡಿಸ್ಕೊಂಬಾರ್ದು ಅಂತ ತೀರ್ಮಾನ ತಕೊಂಬಿಟ್ಟಿವ್ನಿ. ನೀವು ಹಂಗೆ ಬನ್ನಿ, ಎಲ್ಲ ಸರ್ವೋಯ್ತದೆ. ಈಗ ಶಿವ ಅಂತ ಕತ್ ಹಾಕೊಂಬಿಡಿ. ಹಂಗಂತೀಯ? ಅಷ್ಟೇ ಮಾತ. ಯಾರ್ರಿ ನೀವು? ನಾವೇನ್ ಮಠದ ಸ್ವಾಮಿಗಳ ಹಿಂಗ್ ಕಾಲಿಗೆ ಬೀಳ್ತಿರಲ್ರಿ? ಹೇಳ್ರಿ ಮೇಲಕ್ಕೆ, ಹೇಳ್ರಿ ಅಂದ್ರೆ. ಆಮೇಲೆ ನನ್ನಿಂದ ಏನಾದ್ರು ತಪ್ಪಾಗಿದ್ರೆ ದಯವಿಟ್ಟು ನಿಮ್ ಮಟ್ಟಕ್ಕೆ ಹಾಕೊಳ್ಳಿ. ನಮ್ಮನ್ ಮಾತ್ರ ನಮ್ ಪಾಡಿಗೆ ಬಿಟ್ಬಿಡಿ ಸ್ವಾಮಿ. ನಾನೇನ್ರಿ ಮಾಡ್ದೆ ನಿಮ್ಗೆ? ಹೇಳ್ರಿ ಮೇಲಕ್ಕೆ. ನೀವಾಗ ಕಾಲ್ ಕರ್ಕೊಂಬಂದ್ರಿ ಅಂತ ಒಂದ್ ಬಿಟ್ಟ, ಅದು ಅಷ್ಟೊಂದ್ ಜೋರಾಗಿ ಬೀಳುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಹೇಳ್ರಿ ಹೇಳ್ರಿ. ಸ್ವಾಮಿ, ಇನ್ನು ಬೇಕಾದ್ರೆ ಡಿಕ್ಬಿಡಿ ಸ್ವಾಮಿ. ಆದ್ರೆ ನಮ್ಮ ವೈನಿ ತಂಟೆಗೆ ಮಾತ್ರ ಬರ್ಬೇಡಿ ಸ್ವಾಮಿ. ನಂಗೆ ಅವಳಂಬಿಟ್ರೆ ಬೇರೆ ಯಾರು ಇಲ್ಲ, ಅವಳಿಗೂ ನನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಸ್ವಾಮಿ. ಅವಳಿಗೂ ನನ್ಗೂ ಲಗ್ನ ಅಂತ ಚಿಕ್ಕ ವಯಸ್ಸಾಗೆ ಫಿಕ್ಸ್ ಆಗ್ಬಿಟ್ಟದೆ ಸ್ವಾಮಿ. ನಿಮ್ ನಮ್ಮಯ್ಯ ಸ್ವಾಮಿ. ಅಳ ಅದ್ ಯಾವ ಬೋಯ್ ನೀನು ಬೂಟ್ ಬುಡಿ ಹತ್ಲಾಗೆ ನೀನ್ ತಲೆ ಕೆಟ್ಟಿದೇನೋ? ಯಾವ ಮೋಯಿ ನೀನು? ನಾನ್ ಮದ್ವೆ ಆಗೋ ಹುಡುಗಿ ಸ್ವಾಮಿ. ಅಯ್ಯೋ, ಇದು ಯಾಕೋ ಬಗೆಹರಿಯಲ್ಲ ರೀ. ಹೋಗ್ರಿ, ನಾನ್ ಯಾರ ತಂಟೆಗೆ ಬರಲ್ಲ. ಹೋಗ್ರಿ. ಮೋಹಿನಿ ಬೇಡ, ಕಾಮಿನಿ ಬೇಡ, ಒಬ್ರು ಸಾಕು. ನಿಮ್ಮ ಉಪಕಾರನ 7 ಜನ್ಮಕ್ಕೂ ಮರೆಯಲ್ಲ ಸ್ವಾಮಿ. ಯಾವ ನಿಮ್ಮ ಸಂದಾಗಿರ್ಲಿ. ಅಣ್ಣ, ಪಾಪ ಈ ಅಪ್ಪಂಗೆ ಯಾರೋ ಸಾನೆ ನೋವು ಕೊಟ್ಬಿಟ್ಟವ್ರೆ ಕಣ್ಣಣ್ಣ. ಈ ಊರಿಗೆ ಏನೋ ದೆವ್ವ ಬರ್ದಿದೆ ಕಣೋ. ಇನ್ನೂ ಸ್ವಲ್ಪ ಹೊತ್ತಾದ್ರೆ ನನಗೆ ಹುಚ್ಚಿಡಿದ್ ಬಿಡುತ್ತೆ. ಮೊದ್ಲು ರಾಮ, ನಾವಿಬ್ರು ಒಂದು ತೀರ್ಮಾನ ತಗೋಬೇಕು. ತಕೊಂಬಿಡಣ್ಣ ಕಣ್ಣಣ್ಣ. ಇಲ್ಲಿ ಬೇಡ, ನಡಿ ಎಲ್ಲ ಕೂತ್ಕೊ ಮಾತಾಡುವ.